ನಾಡಿದ ಕಲಾ ರಸಿಕರಿಗೆ, ಕಲಾಭಿಮಾನಿಗಳಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಜಿ ಗಣೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ತ್ರಿಕಾರಂ ಚಿತ್ರದ ಪ್ರೊಡ್ಯೂಸರು, ಹೊಸದುರ್ಗ ತಾಲೂಕು ಜನತಾದಳ ಅಧ್ಯಕ್ಷರು ಕೂಡ. ಮಹತ್ತರವಾದ ಕನಸನ್ನು ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದೇನೆ. ಈ ಸಿನಿಮಾವನ್ನ ಪ್ರೀತಿಯಿಂದ ಅದ್ಭುತವಾಗಿ ಮೇಕಿಂಗ್ ಮಾಡಿ ಈ ಜನಗಳ ಮುಂದೆ ಈ ಕಲೆನ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದೀನಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಜನ ಕೊಡ್ತಾ ಇದ್ದಾರೆ. ಈಗಾಗಲೇ ಪಿನ್ ಟು ಪಿನ್ ಮ್ಯೂಸಿಕ್ ಚಾನಲಲ್ಲಿ ನಮ್ಮ ಸಾಂಗ್ಗಳನ್ನ ನೋಡ್ತಾ ಇದ್ದೀರಾ. ಎಲ್ಲರೂ ಒಳ್ಳೆ ಅಭಿಪ್ರಾಯವನ್ನ ಸೂಚಿಸಿದ್ದೀರಾ. ಭಾಳ ಅದ್ಭುತವಾಗಿ ನಮ್ಮ ಎರಡೂ ಸಾಂಗ್ಗಳು ಹೋಗ್ತಾ ಇದೆ. ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದ್ದೀನಿ. ನಾನು ಚಿತ್ರದಲ್ಲಿ ತ್ರಿಕಾರಂ ಎಂಬ ಒಂದು ಸಿನಿಮಾದ ಪ್ರೊಡ್ಯೂಸರ್ ಆಗಿ ಮತ್ತೆ ಇದರಲ್ಲಿ ನಾನು ಪಾತ್ರನೂ ಕೂಡ ಮಾಡಿದ್ದೇನೆ. ನಾನು ಮೇನ್ ರೋಲು ವಿಲನ್ ಆಗಿ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟೇ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಇವರಿಬ್ಬರು ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ನನ್ನ ಸಿನಿಮಾ ಅಂತೇಳಿ ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದರೆ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಲೊಕೇಶನ್ ಬಂದ್ಬಿಟ್ಟು ಹೊಸದುರ್ಗ, ನಮ್ಮ ತಾಲೂಕು ಸುತ್ತಮುತ್ತ ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಮಾರಿಕಡಿಮೆ ಡ್ಯಾಮು, ಮಾರಿಕಡಿಮೆ ದೇವಸ್ಥಾನ, ನಾಗಪ್ಪ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ, ಸಿದ್ದಪ್ಪ ದೇವಸ್ಥಾನ, ಹೀಗೆ ಕೆಲವು ಕಡೆ ಗೋಡನ್ಗಳಲ್ಲಿ ಫೈಟ್ಗಳು ಮಾಡಿದ್ದೀವಿ. ಓಪನ್ ಫೈಟು ಇದ್ದಾವೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲ ಆಕ್ಷನ್ ಸೀಕ್ವೆನ್ಸ್ ಭಾಳ ಅದ್ಭುತವಾಗಿದೆ. ಸಾಂಗು ಕೂಡ ಅದ್ಭುತವಾಗಿದೆ. ಸಿನಿಮಾನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ಕರ್ನಾಟಕ ಜನ ಆಶೀರ್ವಾದ ಮಾಡಿ ನಮ್ಮನ್ನ ಮುನ್ನಡೆಸಬೇಕು ಅಂತೇಳಿ ತಮ್ಮೆಲ್ಲರೂ ಕೇಳ್ಕೊಳ್ಳಿ. ಖಂಡಿತವಾಗೂ ಎಲ್ಲರೂ ಸಿನಿಮಾ ನೋಡಿ, ಟ್ಯಾಕಿಸಲ್ಗೆ ಬಂದು ನೋಡಿ, ಪೈರಸಿ ಮಾಡಬೇಡಿ. ದಯವಿಟ್ಟು ಸಿನಿಮಾ ಬಂದು ಟ್ಯಾಕಿಸಲ್ ನೋಡಿ ನಮಗೆ ಆಶೀರ್ವಾದ ಮಾಡಿ ತುಂಬ ಹೃದಯದಿಂದ ನಾನು ನಿಮಗೆ ಕೇಳ್ಕೊತೀನಿ. ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಮಾಡಿ. ನಮಸ್ತೆ, ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಹೇಳಿ. ನಂದು ಹೊಸದುರ್ಗ. ಒಂದು ಹೊಸ ಸಿನಿಮಾನ ಮಾಡಿದ್ವಿ, ತ್ರಿಕಾರಂ ಅಂತ ಹೇಳಿ. ಒಂದೊಳ್ಳೆ ಸಬ್ಜೆಕ್ಟ್, ಒಂದೊಳ್ಳೆ ಕತೆ ಹೊಂದಿರೋ ಅಂಥ ಚಿತ್ರ ಇದು. ಪ್ರತಿಯೊಬ್ಬರು ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಈ ಒಂದು ಪುನರ್ಜನ್ಮದ ಲವ್ ಸ್ಟೋರಿ. ಹೀರೋಯಿನು ಮತ್ತು ಹೀರೋ ಏನಕ್ಕೆ ಹುಡ್ತಾರೆ, ಹುಟ್ಟಾದ್ಮೇಲೆ ಏನು ಮಾಡ್ತಾರೆ ಅನ್ನೋದೇ ಒಂದು ಕತೆ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಸಣ್ಣ ಲೈನ್ ಇಟ್ಕೊಂಡು ಕತೆ ಮಾಡಿದ್ವಿ. ಬಟ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂದಿದೆ. ಕತೆ ಏನಾದರೂ ಒಂಚೂರು ಹೇಳಿದ್ರು ಬಿಟ್ಟೋಗುತ್ತೆ ಅನ್ನೋ ಒಂದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಕತೆ ನಾರ್ಮಲಾಗೆ ಶುರು ಆಗುತ್ತೆ. ಈ ಪ್ರೆಸೆಂಟ್ ಜೀವನ, ಇತ್ತೀಚಿನ ಸಮಾಜದಲ್ಲಿ ಏನು ನಡೀತಾ ಇದೆ ಇದೇ ಥರನೇ ಶುರು ಆಗುತ್ತೆ. ಎಂಡ್ ಆಗೋದೆಲ್ಲ ಒಂದು ಫ್ಲ್ಯಾಶ್ ಬ್ಯಾಕ್, ಒಂದು ಹಿಸ್ಟಾರಿಕಲ್ಗೆ ಹೋಗ್ತೀವಿ. ಹಿಸ್ಟಾರಿಕಲಲ್ಲಿ ಸಿನಿಮಾ ಎಂಡ್ ಆಗುತ್ತೆ. ಚಿತ್ರದುರ್ಗ ಡಿಸ್ಟಿಕ್ ಸೇರಿರೋ ಅಂಥದ್ದು. ಅಲ್ಲಿ ಸುಮಾರು ರಾಜರು ಆಳ್ವಿಕೆ ನಡೆದಿದೆ. ಸುಮಾರು ಸಾಧರು ಸಂತರು ಎಲ್ಲರೂ ಬಂದು ನೆಲೆಸಿರೋ ಅಂಥ ನಾಡು ನಮ್ಮೂರು. ಊರಿನ ಸಬ್ಜೆಕ್ಟೇ ಒಂದು ಸ್ವಲ್ಪ ಇದಕ್ಕೆ ಟಚ್ ಇರೋದ್ರಿಂದ ನಮ್ಮೂರನ್ನೇ ಆಯ್ಕೆ ಮಾಡ್ಕೊಂಡೆ. ಆಮೇಲೆ ನಮ್ಮೂರು ಬಿಟ್ಟು ಬೇರೆ ಕಡೆ ಫಸ್ಟ್ ಸಿನಿಮಾ ಮಾಡೋಕ್ಕೂ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದರೆ ಒಂದು ಊರು ಅನ್ನೋದು ಅಭಿಮಾನ ಇರುತ್ತಲ್ಲ. ಹಂಗಾಗಿ ನಮ್ಮೂರಿಂದ ಫಸ್ಟ್ ಹೊಸದುರ್ಗದಲ್ಲಿ ಇದುವರೆಗೂ ಯಾವ ಶೂಟಿಂಗ್ ಕೂಡ ಆಗಿರಲಿಲ್ಲ. ಹಂಗಾಗಿ ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ, ಫಸ್ಟ್ ಸಿನಿಮಾ ಅಲ್ಲೇ ಮಾಡಬೇಕು ಅಂತೇಳಿ ಇಡೀ ಸಿನಿಮಾ ಪೂರ್ತಿ ಅಲ್ಲೇ ನಾವು ಶೂಟ್ ಮಾಡಿದ್ವಿ. ಸಾಂಗ್ ಮಾತ್ರ ಆಚೆ ಈಚೆ ಮಾಡಿದ್ವಿ ಹೊರಗಡೆ. ಟೋಟಲ್ 50 ದಿನ ಶೂಟ್ ಮಾಡಿದ್ವಿ. 4 ಸಾಂಗ್ ಇದೆ, 4 ಫೈಟ್ ಇದೆ ಸರ್. 4 ಸಾಂಗ್ ಕೂಡ ಅದ್ಭುತವಾಗಿ ಬಂದಿದೆ. 4 ಫೈಟ್ ಕೂಡ ತುಂಬಾನೇ ಮಜಾ ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅಂದರೆ ಸರ್, ಪ್ರೆಸೆಂಟ್ ಲೈಫಲ್ಲಿ ಹೀರೋಯಿನ್ ಸ್ವಲ್ಪ ರಗಡಾಗಿ ಇರೋ ಅಂಥ ಕ್ಯಾರೆಕ್ಟ್ರು. ಇನ್ನು ಸೆಕೆಂಡ್ ಹಾಫಿಗೆ ಹೋದರೆ ತುಂಬ ಸಾಫ್ಟ್ ಆಗಿರೋ ಅಂಥ ಕ್ಯಾರೆಕ್ಟ್ರು. ಹಾಗಾಗಿ ಅದೊಂದು ಲೈನ್. ಹೌದು, ತುಂಬ ಜನ ಹೀರೋಗಳನ್ನ ಸೆಲೆಕ್ಷನ್ ಮಾಡಿದ್ವಿ. ಅದಾದಮೇಲೆ ಬೇರೆ ಕೆಲವೊಬ್ಬರಿಗೆ ಅಡ್ವಾನ್ಸ್ ಕೂಡ ಕೊಟ್ಟು ಇದು ಮಾಡಿದ್ವಿ. ಬಟ್ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ನನ್ನ ಕತೆಗೆ ಶೂಟ್ ಆಗ್ತಾರೆ ಅಂತ ಅನ್ನಿಸ್ಲಿಲ್ಲ. ಇವ್ರು ನನ್ನ ಜೊತೆಲೆ ವರ್ಕ್ ಮಾಡ್ತಿದ್ರಿಂದ ಇವ್ರು ನಮ್ಮ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ದಿನ ನೋಡ್ತಾ ಇದ್ನಲ್ಲ, ಹಂಗಾಗಿ ಇವರು ಈ ಕತೆಗೆ ಕರೆಕ್ಟ್ ಶೂಟಬಲ್ ವ್ಯಕ್ತಿ ಅಂತ ಹೇಳಿ ಇವ್ರನ್ನೇ ಆಯ್ಕೆ ಮಾಡಿದೆ. ಎಲ್ಲ ಅಡೆತಡೆಗಳೆಲ್ಲ ಆದರೂ ಕೊನೆಗೂ ನಾನು ಇಲ್ಲ, ಇವರೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದೆ. ಅವರು ನನ್ನ ಆಯ್ಕೆಗೆ ಯಾವುದೇ ಇದನ್ನು ಮಾಡಿಲ್ಲ. ಪ್ರತಿಯೊಂದಕ್ಕೂ ಜೀವ ತುಂಬಿದ್ದಾರೆ. ನನ್ನ ಆಯ್ಕೆ ಕರೆಕ್ಟು ಅಂತೇಳಿ ಪ್ರತಿಯೊಬ್ಬರಿಗೂ ತೋರಿಸಿದ್ದಾರೆ. ನಿಮಗೂ ಕೂಡ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡಿಫ್ರೆಂಟ್ ಕತೆ ಸರ್. ಆಡಿಯನ್ಸ್ ಪ್ರತಿಯೊಬ್ಬ ಚಿಕ್ಕ ವಯಸ್ಸಿಂದ ಹಿಡಿದು ಪ್ರತಿಯೊಂದು ವಯಸ್ಸಾಗಿರೋರು ಕೂಡ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಪ್ರತಿಯೊಂದು ನಿಮಗೆ ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಫೈಟ್ಸ್ ಇರ್ಬೋದು, ಪ್ರತಿಯೊಂದು ತುಂಬ್ಕೊಂಡಿದೆ ಸರ್. ಒಂದು ಕಮರ್ಷಿಯಲ್ ಸಿನಿಮಾ ಅಂತೀವಲ್ಲ, ಆ ಥರ ಫುಲ್ಲು ಕಮರ್ಷಿಯಲ್ ಆಗಿ ಪ್ರತಿಯೊಂದೂ ಅಳವಡಿಸ್ಕೊಂಡು ಮಾಡಿರೋ ಅಂಥ ಸಿನಿಮಾ. ಒಂದು ಡಿಫ್ರೆಂಟ್ ಕತೆ, ಇದುವರೆಗೂ ಯಾರೂ ತೊಗೊಂಬಂದಿಲ್ಲ. ಆ ಥರ ಒಂದು ವಿಭಿನ್ನ ಶೈಲಿಲಿ ತೊಗೊಂಬಂದಿದ್ದೀವಿ ಕತೆನ. ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ ನೀವು ಮುಂದೆ ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬೇಕು. ಹಾಯ್, ನಮಸ್ತೆ. ನಾನು ನಾಗೇಂದ್ರ ಅರಸ್. ತ್ರಿಕಾರಂ ಅನ್ನೋ ಒಂದು ಚಿತ್ರ ಇವತ್ತು ಆಡಿಯೋ ಲಾಂಚ್ ಆಗಿದೆ. ದಿಲೀಪ್ ಅವರು ನಮ್ಮ ನಿರ್ದೇಶಕರು, ಗಣೇಶ್ ಮೂರ್ತಿ ಅವರು ನಿರ್ಮಾಪಕರು. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ರಿವೀಲ್ ಮಾಡೋ ಆಗಿಲ್ಲ ನಾನು, ಯಾಕಂದರೆ ಅದು ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಎರಡು ಶೇಡ್ ಇದೆ ಪಾತ್ರ. ಹೀರೋಗೂ ಒಂದು ಇನ್ಸ್ಪಿರೇಷನಲ್ ಆಗಿ ಬರುವಂಥ ಪಾತ್ರ. ಹೇಳೋ ಆಗಿಲ್ಲ, ಯಾಕಂದರೆ ಅದೇ ಈಗ ಬೇರೆ ಯಾವ್ದಾರ ಈಗ ಕಾಮಿಡಿ ಕ್ಯಾರೆಕ್ಟರ್ ಅದು ಇದು ಅನ್ನೋ ಥರ ಇದ್ರೆ ಹೇಳ್ಬಿಡ್ಬೋದಾಗಿತ್ತು. ನಾನು ಈ ಪಾತ್ರ ಮಾಡಿದ್ದೀನಿ ಅಂತ. ನಾನು ಅಲ್ಲೂ ಸ್ಟೇಜಲ್ಲಿ
ಇಂಟರ್ವ್ಯೂಲಿ ಹೇಳುವಾಗ ನಾನು ಹೇಳ್ತಾನೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಅಲ್ಲಿಂದನೇ ಕೈ ಹಿಂಗೆ ಅಂತ ಇದ್ರು, ಹೇಳ್ಬಿಡಿ ಅಂತ ನಾನು ಹೇಳ್ತಾನೂ ಇರಲಿಲ್ಲ. ಬಟ್ ಯಾಕಂದ್ರೆ ಕೆಲವೊಂದು ಇರ್ತವೆ ಸ್ಕ್ರೀನ್ ಮೇಲೇ ಬಂದಾಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಲ್ಲಿವರೆಗೂ ಒಂಚೂರು ಬಿಡೋಣ. ಆಬ್ವಿಯಸ್ಲಿ ಫಸ್ಟ್ ಶೋ ಆದ ತಕ್ಷಣ ಅದು ಬಂದೇ ಬರುತ್ತೆ ಹೊರಗಡೆ, ಕೆಲವ್ರಿಗೆ ಗೊತ್ತಾಗುತ್ತೆ. ಬಟ್ ಒಂದು ಹೊಸ ತಂಡ ಚೆನ್ನಾಗಿ ಮಾಡಿದ್ದಾರೆ. ಹರ್ಷ ಅವ್ರು ಬಂದು ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದವರು ಇಂಡಸ್ಟ್ರಿಯಲ್ಲಿ, ಅವರು ಮೊದಲನೇ ಬಾರಿಗೆ ನಾಯಕ ನಟರಾಗಿ ಮಾಡಿರುವಂಥದ್ದು. ಈ ಸಿನಿಮಾಗೆ ಕೋ ಡೈರೆಕ್ಟರ್ ಅಂತ ಬಂದು ನೋಡಿ ಅವ್ರ ಸ್ಟಾರ್ ಯಾವ ರೀತಿ ಆಗೋಯ್ತು ಹೀರೋ ಆಗಿ. ಹಾಗಾಗಿ ನಸೀಬು ಯಾರಲ್ಲಿ ಏನೇನಿರುತ್ತೆ ಅಂತ ನಾವು ಯಾವತ್ತೂ ಜಡ್ಜ್ ಮಾಡೋಕ್ಕಾಗಲ್ಲ. ಆ ಟೈಮು ಇದು ಅಷ್ಟೇ ಎಂಜಾಯ್ ಮಾಡ್ಕೊತ ಹೋಗ್ತಾ ಇರಬೇಕು. ಒಂದು ಹೊಸ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಚಿತ್ರ, ಪ್ರೇಕ್ಷಕರು ಯಾವತ್ತೂ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗೆ, ಚೆನ್ನಾಗಿರೋ ಸಿನಿಮಾಗೆ ಪ್ರೋತ್ಸಾಹ ನೀಡ್ಕೊಂಡು ಬಂದೇ ಇದ್ದಾರೆ. ಅದೇ ರೀತಿ ಈ ತ್ರಿಕಾರಂ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಣ್ಣು ಬಾಳೆಹಣ್ಣಿದ್ದಂಗೆ, ಹಣ್ಣು ತಿಂದಮೇಲೆ ಸಿಪ್ಪೆ ತಿಪ್ಪೆಗೆ. ನಮ್ಮ ತಂದೆ ಎಷ್ಟು ಬರಲಿಲ್ಲ, ಸುಮಾರು ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ರಘು ನೀನಿನ್ನು ಮಗು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ನಿಶ್ಚಿತಾ ಶೆಟ್ಟಿ, ಆರ್ಟಿಸ್ಟ್, ತ್ರಿಕಾರಂ ಮೂವಿಯ ಹೀರೋಯಿನ್. ಇವತ್ತು ನಮ್ಮ ಮೂವಿ ಆಡಿಯೋ ಲಾಂಚ್ ಆಯಿತು, ಅಂದರೆ ಸೆಕೆಂಡ್ ಸಾಂಗ್ ರಿಲೀಸ್ ಆಯಿತು, ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿತ್ತು. ಅದೆಲ್ಲ ನೋಡಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಇಷ್ಟ ಬಿದ್ದಿದ್ದೀರಾ, ಶೇರ್ ಮಾಡಿದ್ದೀರಾ. ಹಾಗೆ ಇವತ್ತು ಲವ್ ಟ್ರ್ಯಾಕ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ದಾರೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ನವಡೇಸ್ ಕನ್ನಡ ಇಂಡಸ್ಟ್ರಿಲಿ ಮೂವಿ ಮಾಡೋದೇ ಕಷ್ಟ ಆಗಿದೆ. ಸೊ ಎಲ್ಲರೂ ಇಷ್ಟ ಬಿದ್ದು, ಬಿದ್ದು ಮಾಡಿದ್ದೀವಿ ಅಂತ ಹೇಳಲ್ಲ, ಇಷ್ಟ ಬಿದ್ದು ಪ್ರಾಜೆಕ್ಟ್ ಮಾಡಿದ್ದೀವಿ. ಹಾಗೆ ಆಡಿಯನ್ಸ್ ನೀವೆಲ್ಲರೂ ಇಷ್ಟ ಬಿದ್ದು ನೋಡ್ತೀರಾ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಹೊಸ ಪ್ರೊಡ್ಯೂಸರು, ಹೊಸ ಟೀಮು, ನಾವೆಲ್ಲರೂ ಹೊಸಬ್ರು. ನೀವೆಲ್ಲರೂ ನಮ್ಮನ್ನ ಕೈ ಹಿಡಿದು ನಡೆಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಡೆಸ್ತೀರಾ ಅಂತ ಒಂದು ನಂಬಿಕೆ ಮೇಲೆ ನಾವು ಈ ಪ್ರಾಜೆಕ್ಟ್ನ ಮಾಡಿದ್ದೀವಿ. ದಯವಿಟ್ಟು ನೋಡಿ. ಅಂದರೆ ನಾವು ಪುಷ್ ಮಾಡ್ತಾ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಥಿಯೇಟ್ರಿಗೆ ಹೋಗಿ ಅನ್ನೋ ಥರ ಅಲ್ಲ. ನಮ್ಗೆ ಗೊತ್ತು, ಅದು ಅರ್ಥ ಆಗುತ್ತೆ. ಟ್ರೈಲರು, ಇದು ಸಾಂಗ್ಸ್ ಎಲ್ಲ ನಮ್ಗೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ನಾವು ಪುಷ್ ಮಾಡಿದ್ದೀವಿ. ನಮಗಿರೋ ಪ್ರೊಡಕ್ಷನಲ್ಲಿ ನಾವು ಪುಷ್ ಮಾಡಿದ್ದೀವಿ. ಎಕ್ಸ್ಟ್ರಾಡಿನರಿ ಮಾಡಿದ್ದೀವಿ ಅಂತ ಅಲ್ಲ, ನಮ್ಗೆ ಅನ್ಸಿದ್ದನ್ನು ನಾವು ಮಾಡಿದ್ದೀವಿ. ಬಟ್ ಏನಂದರೆ ಸಾಂಗ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನೋಡಿ, ಮೂವಿನೂ ನೋಡಿ, ಥಿಯೇಟ್ರಲ್ಲೇ ನೋಡಿ, ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ಹೀರೋಯಿನ್ ಆಗಿ ಮಾಡಿದ್ದೀನಿ. ಹಾಗೆ ಹರ್ಷವರ್ಧನ್ ಅನ್ನೋರು ಹೀರೋ ಆಗಿ ಮಾಡಿದ್ದಾರೆ. ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡಿ. ಮುಂದೆ ನೀವು ಮಾಡೋ ಸಪೋರ್ಟಿಂದ ನಾವು ಮುಂದೆ ತುಂಬ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಬೋದು. ಅದನ್ನು ಫುಲ್ ಬಿಟ್ಕೊಡೋಕ್ಕಾಗಲ್ಲ. ನಾನು ಯಾಕೆ ದೇವತೆ ಥರ ಇರ್ತೀನಿ, ಆಮೇಲೆ ಏನಕ್ಕೆ ರಾಕ್ಷಸಿ ಆಗ್ತೀನಿ, ಇಲ್ಲ ರಾಕ್ಷಸಿ ಥರ ಇರೋಳು ಏನಕ್ಕೆ ದೇವತೆ ಥರ ಆಗೋಗ್ತೀನಿ ಅನ್ನೋದನ್ನು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ನಾರ್ಮಲ್ ಲವ್ ಬೇಸ್ಡ್ ಮೂವಿ ಅಂತೂ ಅಲ್ಲ. ಇದರಲ್ಲಿ ನಿಮಗೆ ಅಂದರೆ ಮಲ್ಟಿ ಜಾನರ್ನ ಆಕ್ಸೆಪ್ಟ್ ಮಾಡ್ಕೊಂಡಿರೋದು. ಅಂದರೆ ಒಂದು ಡಿವೋಷ್ನಲ್ ಕೈಂಡ್ ಆಫ್ಗೆ ಒಂದು ಲವ್ ಡ್ರಾಮಾ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ ಆ್ಯಂಡ್ ಕಾಮಿಡಿ ಎಲ್ಲ ಮಿಕ್ಸ್ಟಪ್ ಮಾಡಿರೋಂಥ ಸಬ್ಜೆಕ್ಟು. ಓನ್ಲಿ ಲವ್ ಟ್ರ್ಯಾಕು, ಇಲ್ಲ ಓನ್ಲಿ ಮಾಸು, ಓನ್ಲಿ ಫೈಟಿಂಗ್ಸು, ಆ ಥರ ಏನೂ ಇಲ್ದಿರಾನೆ ಮಿಕ್ಸ್ಡ್ ಇದೆ ನಿಮಗೆ ಜಾನರ್. ನೀವು ಬಂದು ಥಿಯೇಟ್ರಿಗೆ ಹೋಗಿ ಕುತ್ಕೊಂಡ್ರು ಮೂಡ್ಗೆ ತಕ್ಕ ಹಾಗೇನೂ ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ ಅಂತ ಅನ್ಬೋದು. ಪರ್ಟಿಕ್ಯುಲರ್ ಇದೇ ಜಾನರ್ ಅಂತ ಏನೂ ಇಲ್ಲ. ಫ್ಯಾಮಿಲಿಯವರು ನೋಡ್ಬೋದು, ನಾರ್ಮಲ್ ಸ್ಕೂಲ್ಗೆ ಹೋಗೋರಾಗಿರ್ಬೋದು, ಈವನ್ ಕಾಲೇಜ್ಗೆ ಹೋಗಿರ್ಬೋದು, ಎಲ್ಲ ಥರದ್ದು ಕೈಂಡ್ ಆಫ್ ಇವ್ರೂ ನೋಡ್ಬೋದು. ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಮೂವಿ ಅಂತ ಹೇಳ್ಬೋದು. ಹಾಂ, ನನ್ನ ಹೆಸರು, ಪಾತ್ರದ ಹೆಸರು ಪೌರ್ಣಮಿ ಅಂತ. ಪೌರ್ಣಮಿ ಯಾಕೆ ಇಲ್ಲಿರ್ತಾಳೆ, ಏನಕ್ಕೆ ರಾಕ್ಷಸಿ ಥರ ಆಡ್ತಿರ್ತಾಳೆ ಅನ್ನೋದೇ ಆ್ಯಕ್ಚುಲಿ ಸಬ್ಜೆಕ್ಟ್ ಒಂದು ಲೈನಲ್ಲಿ ಹೇಳಬೇಕು ಅಂತ ಅಂದರೆ, ಒನ್ ಟೈಮ್ ಹೀರೋ ನನಗೆ ಪ್ರಪೋಸ್ ಮಾಡಿದಾಗ ನಾನು ಆಕ್ಸೆಪ್ಟ್ ಮಾಡಲ್ಲ, ನಾನು ಹೀರೋಗೆ ಪ್ರಪೋಸ್ ಮಾಡಿದಾಗ ಹೀರೋ ಆಕ್ಸೆಪ್ಟ್ ಮಾಡಲ್ಲ. ಏನಕ್ಕೆ ಈ ಪ್ಯಾಟರ್ನ್ ಹಿಂಗೆ ನಡೆಯುತ್ತೆ ಆ್ಯಂಡ್ ನಾರ್ಮಲ್ ಡ್ರಾಮಾ ಥರ ನಡೆಯಲ್ಲ, ಏನು ಇದು ಅನ್ನೋದೇ ಮೇನ್ ಕೋರ್. ಹಾಡುಗಳು ನಮ್ಮ ವಿವೇಕ್ ಚಕ್ರವರ್ತಿ ಸರ್ ಮ್ಯೂಸಿಕ್ ಮಾಡಿದ್ದಾರೆ, ಹಾಗೆ ಸತೀಶ್ ಸರ್ ಎಡಿಟಿಂಗ್ ಮಾಡಿದ್ದಾರೆ. ನಮ್ಮ ಕೊರಿಯೋಗ್ರಾಫರ್ ಹೈಟ್ ಮಂಜು ಸರ್, ನಂಗಂತೂ ಹೈಟ್ ಮಂಜು ಸರ್ ತುಂಬ ಇಷ್ಟ. ಆದರೂ ನಿಮ್ಗೆಲ್ರಿಗೂ ಇಷ್ಟ ಆಗ್ತಾರೆ ಅಂತ ಅನ್ಕೋತೀನಿ. ಇರೋ ಬಜೆಟಲ್ಲಿ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗನಿಸ್ತು, ಆಡಿಯನ್ಸಿಗೂ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇರೋ ಇದರಲ್ಲಿ ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡಿ ಆ್ಯಂಡ್ ಈವನ್ ಡಾನ್ಸರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೀರೋ ಫಸ್ಟ್ ಟೈಮ್ ಪಾಪ ಡಾನ್ಸಿಂಗ್ ಕಲ್ತ್ಕೊಂಡು ಕೂಡ ಮಾಡಿದ್ದಾರೆ. ಬೇಸಿಕಲಿ ಸಾಂಗಲ್ಲಿ ನನ್ನ ಡ್ಯಾನ್ಸ್ ಅಂತ ಏನೂ ಇರಲ್ಲ, ಆದ್ರೂ ನಿಮಗೆಲ್ಲ ಇಷ್ಟ ಆಗುತ್ತೆ. ಸಾಂಗ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಲಿರಿಕ್ಸ್ಗಳು ಎಲ್ಲನೂ, ಒಂದು ಲಿರಿಕ್ಸ್ ಬಂದ್ಬಿಟ್ಟು ಭರ್ಜರಿ ಚೇತನ್ ಸರ್ ಬರ್ದಿದ್ದಾರೆ, ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ, ಇನ್ನೊಂದು ಹೀರೋ ಸರೇ ಬರ್ದಿದ್ದಾರೆ, ಇನ್ನೊಂದು ಪ್ರಮೋದ್ ಮರವಂತೆ ಸರ್ ಬರ್ದಿದ್ದಾರೆ. ಸೊ ಸಾಂಗ್ಸು ಇಷ್ಟ ಆಗ್ಬೋದು ಎಲ್ರಿಗೂ ಅಂತ ಅಂದ್ಕೊಂಡಿದ್ವಿ. 4 ಸಾಂಗಲ್ಲೂ ನಾನು ಇರ್ತೀನಿ. ಪರ್ಟಿಕ್ಯುಲರ್ ಆಗಿ 2 ಸಾಂಗ್ ನನಗೆ ಅಂತ ಇರುತ್ತೆ. ಸೊ ಬೇಸಿಕಲಿ ನನಗೆ ನನ್ನ ಸಾಂಗ್ಗಿಂತನೂ ಹೀರೋ ಸಾಂಗ್ ತುಂಬ ಇಷ್ಟ. ಶೂಟಿಂಗ್ ಲೊಕೇಶನ್ಸ್ ಎಲ್ಲನೂ ಹೊಸದುರ್ಗ, ಮಾರಿಕಣಿವೆ, ಮತ್ತು ಚಿಕ್ಕಮಂಗ್ಳೂರು, ಇವನ್ ಸ್ವಲ್ಪ ಬೆಂಗಳೂರು, ಆ ಥರ ಎಲ್ಲ ಮಿಕ್ಸ್ಟಪ್ ಇದರಲ್ಲಿ ಇದು ಮಾಡಿದ್ದಾರೆ. ಸೆಟ್ ಎಲ್ಲ ಒಂದು ಹೊಸದುರ್ಗದಲ್ಲಿ ಹಾಕಿದ್ರು, ಮೈಥಾಲಜಿ ಸೆಟ್ಸ್ ಎಲ್ಲ ಏನು ಬರುತ್ತೆ ಅದೆಲ್ಲ ಹೊಸದುರ್ಗದಲ್ಲಿ ಹಾಕಿದ್ರು. ಪ್ರೊಡ್ಯೂಸರ್ ಸರ್ ಅವರು
ಊರು, ಹಾಗೆ ಡೈರೆಕ್ಟ್ರು ಸರ್ ದಿಲೀಪ್ ಸರ್ ಅಂತ, ಡೈರೆಕ್ಟ್ರು ಸರ್ ಊರು, ಎಲ್ಲರೂ ಕಷ್ಟ ಬಿದ್ದು ಅವ್ರ ಊರಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಬಜೆಟ್ ಆಗಿ ಮೂವಿ ಮಾಡೋದೇ ಕಷ್ಟ ಆಗಿದೆ ನವ ಡೇಸ್, ಅದರಲ್ಲೂ ಪ್ರೊಡ್ಯೂಸರು ನಾನು ಮಾಡೇ ಮಾಡ್ತೀನಿ, ಕನ್ನಡ ಮೂವಿನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಈವನ್ ಡೈರೆಕ್ಟ್ರು ಅಷ್ಟೇ, ನಾನು ಕನ್ನಡ ಮಾಡಿದ್ರೇನೆ ಕನ್ನಡ ಮೂವಿ ಅಂತ ಫಸ್ಟ್ ಮೂವಿ ಮಾಡಿ ಇದು ಮಾಡಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್. ಫೈಟ್ ಸೀಕ್ವೆನ್ಸ್ ಮಾಡಬೇಕಾದ್ರೆ ಪ್ರಿಕಾಷನ್ ಎಲ್ಲ ತಗೊಂಡಿದ್ವಿ, ಬಟ್ ಏನಂತಂದ್ರೆ ಗಾಳಿ ಜಾಸ್ತಿ ಇದ್ದಿದ್ರಿಂದ, ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಫೈರ್ ಫ್ರಂಟ್ ಹಾಕ್ತಿರ್ಬೇಕಾದ್ರೆ ಆ ಫೈರ್ ಎಲ್ಲ ಬಂದ್ಬಿಟ್ಟು ಏನು ನಮ್ದು ಕಾಟನ್ ಕ್ಲಾತ್ ಆಗಿದ್ದರಿಂದ ಫುಲ್ ಸುಟ್ಟಿ ಇಲ್ಲೆಲ್ಲ ಬರ್ನ್ ಆಗೋಗ್ಬಿಟ್ಟಿತ್ತು, ನಮಗೆ ಸ್ಕಿನ್ ಎಲ್ಲ ಬರ್ನ್ ಆಗಿದ್ದು. ರಿಕವರಿಗೇನೆ 3 months ತಗೊಳ್ತು. ನಾನು ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆ ಇನ್ನೊಂದು, ಸೊ ಆ ಸೆಟ್ಟಲ್ಲಿ ಹೇಗಿಗೋ ಮೇಕಪ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಶೂಟ್ ಮಾಡಿದ್ವಿ. ಹಾಗೆ ಹೀರೋ ಸರ್ಗಂತೂ ಫುಲ್ ಬೆನ್ನೆಲ್ಲ ಕಂಪ್ಲೀಟ್ ಸುಟ್ಟೋಗ್ಬಿಟ್ಟಿತ್ತು, ಬೆಂಕಿ ಅವ್ರ ಮೇಲೆ ಕಂಪ್ಲೀಟ್ ಬಿದ್ದುಬಿಟ್ಟಿತ್ತು. ಬಟ್ ಏನಂದ್ರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸರು ಎಲ್ಲರೂ ನೋಡಿಕೊಂಡು ಅಷ್ಟು ಕೇರ್ ತಗೊಂಡಿದ್ದಕ್ಕೆ ಆ ಲೆವೆಲ್ಗೆ ಆಗ್ಬಿಟ್ಟು ಸೇಫ್ ಆದ್ವಿ ಇಬ್ಬರು. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ, ಮೂವಿ ರಿಲೀಸಿಂಗ್ ಟೈಮ್ ಇನ್ನೂ ಹತ್ತಿರದಲ್ಲೇ ಇದೆ, ಇನ್ನೊಂದು 2-3 months ಆಗಬಹುದು. ಸೊ ಆಡಿಯನ್ಸ್ಗೂ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ಆ್ಯಂಡ್ ಟ್ರೈಲರ್ ನೋಡಿ, ಟ್ರೈಲರ್ ನಿಮ್ಗೆ ಇಂಪ್ರೆಸ್ ಆದರೆ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷವರ್ಧನ್ ಅಂತ. ಇದು ಮೊದಲನೇ ಬಾರಿಗೆ ನಾಯಕ ನಟನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಗೊತ್ತಿರೋ ಸಿನಿಮಾ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ದು ವೀರಮ್ ಸಿನಿಮಾ ಇರ್ಬೋದು, ಪೃಥ್ವಿ ಅಂಬರ್ ಅವರು ಶುಗರ್ಲೆಸ್ ಸಿನಿಮಾ ಇರ್ಬೋದು. ನಾನು ಇದರಿಂದ NS37 ಅಂತ ಒಂದು ಹಾರರ್ ಮೂವಿನೂ ಡೈರೆಕ್ಟ್ ಮಾಡಿದ್ದೆ. ಇವಾಗ ಮೊದಲನೇ ಬಾರಿಗೆ ನಾಯಕನಾಗಿ ಬರ್ತಾ ಇದ್ದೀನಿ ಒಂದು ಆ್ಯಕ್ಷನ್ ಸಿನಿಮಾ ಮೂಲಕ. ನಿಮ್ಮೆಲ್ಲರ ಸಪೋರ್ಟ್ಗೂ ವೆಯ್ಟ್ ಮಾಡ್ತಾ ಇದ್ದೀನಿ. 100% ನೀವು ನನಗೊಂದು ಸಪೋರ್ಟ್ ಮಾಡ್ತೀರಾ, ನಿಮ್ಮಲ್ಲಿ ಒಬ್ಬ ಅಂತ ಆಯ್ತೀನಿ ಅಂತ ನನಗೊಂದು ನಂಬಿಕೆ ಇದೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ. ಹೀರೋ ಆಗಬೇಕು ಅಂತ ನಾನು ಇಂಡಸ್ಟ್ರಿಗೆ ಬರಲಿಲ್ಲ ಸರ್. ಆ್ಯಕ್ಚುಲಿ ಈ ಸಿನಿಮಾದಲ್ಲೂ ಕೋ ಡೈರೆಕ್ಟ್ರಾಗೆ ವರ್ಕ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಅವಕಾಶ ಏನು ಅಂದರೆ ಡೈರೆಕ್ಟ್ರಿಗೆ ನಾನು ಹೇಳೋ ಒಂದು ವಿಚಾರಗಳು ಅದೆಲ್ಲ ತುಂಬ ಇಷ್ಟ ಆಗಿ, ಇಲ್ಲ ಈ ಸಿನಿಮಾಗೆ ನೀವೇ ಹೀರೋ ಆಗಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ರು. ಇದು ಒಂದು ತಿಂಗಳು ನಡೆದಿದ್ದು ಚರ್ಚೆ ಆದಮೇಲೆ ಆಯಿತು ಸರಿ ಮಾಡೋಣ ಅಂತ ಒಪ್ಕೊಂಡೆ. ಯಾಕಂದರೆ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಇದ್ದಿದ್ದರಿಂದ ನನಗದೊಂದು ಭಯ ಇತ್ತು. ಯಾಕಂದರೆ ಫೈಟ್ ಎಲ್ಲ ಪ್ರಾಕ್ಟೀಸ್ ಇಲ್ಲ. ಆಮೇಲೆ ನನಗೆ ಡೂಪ್ ಹಾಕ್ಬಾರ್ದು, ಹೊಸ್ದಾಗಿ ಬರ್ತಾ ಇದ್ದೀನಿ, ಲೈವ್ ಆಗಿ ಮಾಡಬೇಕು ಅನ್ನೋ ಒಂದು ಆಸೆ ತುಂಬ ಇದ್ದಿದ್ದರಿಂದ. ಬಟ್ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ಅದಕ್ಕಿದ್ದಂಗೆ ಛತ್ರಿ ಬಂತು, ಈ ಕಡೆ ಆಪಲ್ ಜ್ಯೂಸ್ ಬಂತು, ಎಲ್ಲ ಹೊಸ್ದಾಗಿ ತುಂಬ ಚೆನ್ನಾಗಿತ್ತು ಸರ್. ಲೋಕಲ್ ಕ್ಯಾರೆಕ್ಟರ್ ಸರ್, ಒಂದು ಹೊಸದುರ್ಗದಲ್ಲಿರೋ ಒಬ್ಬ ಹುಡುಗ ಇರೋ ಒಂದು ಲೋಕಲ್ ಕ್ಯಾರೆಕ್ಟರ್ ಇರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಮೈಥಾಲಜಿ ಮಿಕ್ಸ್ ಮಾಡಿದ್ದೀವಿ. ಅಂದರೆ ಒಂದು ಹಿಂದಿನ ಒಂದು ಕತೆ ಇರುತ್ತೆ. 2 shades ಮಾಡಿದ್ದೀನಿ ಸರ್. ನಮ್ಮ ಸಿನಿಮಾದಲ್ಲಿ 5 ಸಾಂಗ್ ಬರುತ್ತೆ. ಲವ್ ಸಾಂಗು, ಫ್ಲಾಶ್ ಬ್ಯಾಕ್ ಸಾಂಗು, ಒಂದು ಪ್ಯಾಥೋ ಸಾಂಗ್ ಇದೆ ಸರ್. ನಾರ್ಮಲ್ ಆಗಿ ಪ್ಯಾಥೋ ಸಾಂಗ್ 2 songs ಇದೆ. ಅದು ಲವ್ ಸಾಂಗು ಸರ್. ಅದು ಫಸ್ಟ್ ಸಾಂಗು, ಈ ಸಿನಿಮಾದಲ್ಲಿ ಬರೋ ಒಂದು ಫಸ್ಟ್ ಸಾಂಗ್ ಸರ್. ಅದೇ ಆ ಸಾಂಗೇ ಸರ್ ಎನರ್ಜಿ ಕೊಡೋದು. ಆ ಸಾಂಗ್ ಮೇಲೆ ನಮ್ಮ ಕ್ಯಾರೆಕ್ಟ್ರು, ಅಂದರೆ ಸಾಂಗ್ ಇಷ್ಟ ಆದರೆ ಜನಕ್ಕೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಸರ್. ಕ್ಯಾರೆಕ್ಟರ್ನ ಅವರು ಆ್ಯಕ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಸೊ ಒಂದು ಲವ್ ಸಾಂಗ್ ಇದೆ. ಸೀದಾ ನಿಂತು ಲೋಕ ಯಾಕೋ ಉಲ್ಟಾ ಕಾಣ್ತದೆ, ಎಂತ ಸುಂದ್ರಿ ಕಂಡ್ರು ಕಣ್ಣು ನಿನ್ನೆ ನೋಡ್ತದೆ, ಕೆಣಕ ಬೇಡ ಎಣ್ಣೆ ತಿರುಗಿ ನೋಡು ನನ್ನೆ, ಕನಸಿನೂರ ರಾಜಕುಮಾರಿ ಕಣ್ಣಿಗೆ ಬಿದ್ಲಲ್ಲೋ. ಆ ಥರ ಸಾಂಗ್ ಇದೆ ಸರ್. ಅದು ಫಸ್ಟ್ ಲವ್ ಸಾಂಗ್ ಇದೆ ಸರ್. ಆಮೇಲೆ ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳು ಒಂದು ಪ್ಯಾಥೋ ಸಾಂಗ್ ಬರೆದಿದ್ದಾರೆ ಸರ್. ಅದಂತೂ ಅಂದರೆ ಅದ್ಭುತ. ಅದೊಂದು ಒಳ್ಳೆ ಹಿಟ್ಟಾಗುತ್ತೆ, ಜನಕ್ಕೆ ತಲುಪುತ್ತೆ ಅಂತ ನಾವು 100% ಒಂದು ನಂಬಿದ್ದೀವಿ ಸರ್. ಆ ಸಾಂಗನ್ನು 4 ಫೈಟು ಒಂದು ವಿಭಿನ್ನವಾದ ರೀತಿಯಲ್ಲೇ ಮಾಡಿದ್ದಾರೆ. ಚಂದ್ರು ಬಂಡೆ ಅಂತ ಫೈಟ್ ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾವು ಯಾವ ಸಾಂಗಿಗೂ ಯಾವ ಫೈಟ್ಗೂ ಡೂಪ್ ಹಾಕದೆ 100% ಜನಕ್ಕೆ ರೀಚ್ ಆಗೋ ಥರ ನಾವು ಮಾಡಿದ್ದೀವಿ ಅಂತ ಅನಿಸುತ್ತೆ ಸರ್. ಅದರಲ್ಲಂತೂ ಒಂದು ಫೈಟು ಇಡೀ ಒಂದು ಊರನ್ನ ಸೆಟ್ ಹಾಕಿ ಆ ಊರನ್ನ ಸುಟ್ಟಾಕೋದೇ ಒಂದು ಫೈಟ್ ಇರುತ್ತೆ. ಅದರಲ್ಲಿ ತುಂಬ ಏಟುಗಳು ನೋವುಗಳು ತುಂಬ ಆಯಿತು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಶ್ರಮ ಪಟ್ಟಿರೋದಕ್ಕೆ ಇವತ್ತು ವೇದಿಕೆ ಮೇಲೆ ಎಷ್ಟು ಜನ ಒಬ್ಬ ಆ್ಯಕ್ಟ್ರಾಗಿ, ಒಬ್ಬ ನಿರ್ದೇಶಕನಾಗಿ ಇವನೇನು ಕೆಲಸ ಮಾಡ್ದ ಅಂತ ಮಾತಾಡಿದ್ರು. ಅದು ನೀವು ನೋಡಿದ್ದೀರಾ. 100% ನಿಮ್ಮ ಸಪೋರ್ಟ್ ಇದ್ದರೆ 100% ಗೆಲ್ಲೋಕ್ಕೆ ಒಂದು ದಾರಿ ಸಿಗುತ್ತೆ ಸರ್. ನಾವು ತ್ರಿಕಾರಂ ಪುನರ್ಜನ್ಮ ಆಧಾರಿತ ಕಥೆಯನ್ನ ಇಟ್ಕೊಂಡು ಒಂದು ವಿಶೇಷವಾದ ಎಳೆಯೊಂದಿಗೆ ಬರ್ತಾ ಇರುವಂತ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದಲ್ಲಿ ತುಂಬಾನೇ ವಿಶೇಷತೆಗಳಿದೆ. ಅದನ್ನೆಲ್ಲ ಏನು ಅಂತ ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಮತ್ತೆ ಚಿತ್ರತಂಡದವರು ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇವತ್ತು ಈ ಸಿನಿಮಾದ ಹಾಡು ಬಿಡುಗಡೆ. ಈ ಸಿನಿಮಾದಲ್ಲಿ 2 ಸಾಂಗ್ಸ್, ಈಗ ಸದ್ಯಕ್ಕೆ 1 ಸಾಂಗ್ ಲಾಂಚ್ ಆಗಿದೆ, ಇನ್ನೊಂದು ಸಾಂಗ್ ಇವತ್ತು ಲಾಂಚ್ ಆಗ್ತಾ ಇದೆ. ಟೈಟಲ್ ಟ್ರ್ಯಾಕ್ ನ ನೀವು ಇವಾಗ ಕೇಳಬಹುದು. ಈ ಚಿತ್ರದ ಹಾಡು ಬಿಡುಗಡೆ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮಾಧ್ಯಮದ ಮಿತ್ರರಿಗೆ ಹಾಗೆ ಚಿತ್ರತಂಡದವರಿಗೆ, ಚಿತ್ರತಂಡದ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ, ಹಾಗೆ ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ಖದರ್ ಕುಮಾರ್ ಡೈರೆಕ್ಟರ್, ವೀರಂ ಚಿತ್ರದ ಡೈರೆಕ್ಟರ್ ಅವ್ರಿಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಈಗ ತಾನೇ ನಾಗೇಂದ್ರ ಅರಸ್ ಅವರು ಆಗಮಿಸಿದ್ದಾರೆ ಸರ್. ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಚಿತ್ರದ ನನಗೆ ಕಾಣಿಸದೆ ಆಗಮಿಸಿರುವಂತಹ ನಾಗೇಂದ್ರ ಸರ್ಗೆ ಇನ್ನೊಮ್ಮೆ ಸ್ವಾಗತ ಸರ್.
ಆಯ್ತು, ಅಭಿಮಾನಿಗಳು ಶಾಂತವಾಗಿರ್ಬೇಕು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂತ ನಾನು ನಮ್ಮ ಚಿತ್ರತಂಡದ ನಿರ್ಮಾಪಕರು, ನಿರ್ದೇಶಕರು ಹಾಗೆ ನಾಯಕಿ ಹಾಗೆ ನಮ್ಮ ಅತಿಥಿಗಳಾಗಿರುವಂತಹ ಖದರ್ ಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ನೀವು ಕೂಡ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಸರಸ್ವತಿ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಜೋರಾದ ಚಪ್ಪಾಳೆ ಬರಲಿ. ಇನ್ನೊಂದ್ಸರಿ ಉದ್ಘಾಟನೆ ಆಗ್ತಾ ಇದೆ ಕಾರ್ಯಕ್ರಮದ್ದು. ಸಾಂಗ್ ಆಲ್ರೆಡಿ ಲಾಂಚ್ ಆಗಿತ್ತು. ಶಶಾಂಕ್ ಶೇಷಗಿರಿ ಅವರ ಗಾಯನದಲ್ಲಿ ಮೂಡಿ ಬಂದಿತ್ತು. ಇವಾಗ ಆ ಸಾಂಗ್ ನ ನೋಡ್ಕೊಂಡು ಬರೋಣ. ಓಕೆ, ಹೇಗನ್ಸ್ತು ಹಾಡು? ಎಲ್ರಿಗೂ ಚೆನ್ನಾಗಿದೆ. ಎಷ್ಟು ಎನರ್ಜಿ ಪ್ಯಾಕ್ಡ್ ಆಗಿತ್ತು. ಆ್ಯಂಡ್ ಯಾವ್ಯಾವ ವೇನಲ್ಲಿ ಹೀರೋನ ವರ್ಣಿಸ್ಬೋದು ಎಲ್ಲ ವೇನಲ್ಲೂ ವರ್ಣಿಸ್ಬಿಟ್ಟಿದ್ದಾರೆ. ಶ್ರೀಕೃಷ್ಣನ ಚಕ್ರದ ಬಿರುಸಿವನು ಅಂತೆಲ್ಲ. ಸೊ ತುಂಬ ಚೆನ್ನಾಗಿತ್ತು. ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟ್ಟ ಇವಾಗ ಹಾಡಿನ ಬಿಡುಗಡೆ. ಸೀದಾ ನಿಂತ್ರು ಯಾಕೋ ಲೋಕ ಉಲ್ಟಾ ಕಾಣ್ತದೆ ಅಂತ ನಮ್ಮ ಲಿರಿಸಿಸ್ಟ್ಗಳು ಬರ್ದಿದ್ದಾರೆ. ಯಾಕೆ ಉಲ್ಟಾ ಕಾಣುತ್ತೆ ಅಂತ ಅವ್ರನ್ನೇ ಕೇಳೋಣ ಆಮೇಲೆ. ಈಗ ಸಾಂಗ್ನ ಲಾಂಚ್ ಮಾಡಬೇಕು ಅಂತ ನಾನು ರವೀಂದ್ರ ಸರ್ ಅವ್ರನ್ನ ಕೇಳ್ಕೊಳ್ತೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಒಂದು ತ್ರಿಕಾರಂ ಸಿನಿಮಾ, ಇದರಲ್ಲಿ ಸೀದಾ ನಿಂತರೂ ಯಾಕೋ ಲೋಕ ಉಲ್ಟಾ ಕಾಣ್ತದೆ ಅನ್ನುವಂಥ ಒಂದು ಹಾಡು. ಇದನ್ನು ಭಾಳ ಸಂತೋಷದಿಂದ ಕನ್ನಡ ಚಿತ್ರ ಜಗತ್ತಿಗೆ ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಈ ಬಿಡುಗಡೆಯಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ಅತ್ಯಂತ ಯಶಸ್ವಿ ಚಿತ್ರವಾಗಿ ಇದು ಇಡೀ ನಾಡಿನಾದ್ಯಂತ ಪ್ರದರ್ಶನವನ್ನು ಕಂಡು ಶತದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೋಪ್ ಸಾಂಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಗೊತ್ತಾಯ್ತಾ ಇವಾಗ? ಎಣ್ಣೆ ಹೊಡೆದಾಗ ಮಾತ್ರ ಲೋಕ ಉಲ್ಟಾ ಕಾಣಿಸಲ್ಲ, ಪ್ರೀತಿ ಮಾಡಿದಾಗ್ಲೂ ಲೋಕ ಉಲ್ಟಾ ಕಾಣಿಸುತ್ತೆ ಅಂತ. ಹೌದೌದು. ಖ್ಯಾತ ನಿರ್ಮಾಪಕರಾದ ಅಣಜಿ ನಾಗರಾಜ್ ಅವರು ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಅವರು ಬಂದಿದ್ದಾರೆ. ಸರ್ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಚಿತ್ರತಂಡದವರಿಂದ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮೊದಲಿಗೆ ನಾನು ಚಿತ್ರದ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಯಾಸಿನ್ ಹೊನ್ನಾಳಿ ಅವ್ರನ್ನ ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಚಕ್ರವರ್ತಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸರ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡಿದ್ದೀರಾ? ಚೆನ್ನಾಗಿ ಅನಿಸಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸಾಂಗ್ ತುಂಬ ಚೆನ್ನಾಗಿದೆ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಈ ಸಾಂಗನ್ನು ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ, ಹರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೀದಾ ನಿಂತರೂ ಲೋಕ ಯಾಕೋ ಉಲ್ಟಾ ಕಾಣ್ತದೆ. ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಲಿರಿಕ್ ರೈಟರ್ಸ್ ತುಂಬ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ. ಡೈರೆಕ್ಟರ್ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರಲ್ಲಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಈ ಸಿನಿಮಾದ ಲಿರಿಸಿಸ್ಟ್ಗಳು ಇಬ್ರು, ಚೇತು ಹಾಗೆ ಕೇಶವ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ತುಂಬಾನೇ ಒಳ್ಳೆ ಲಿರಿಕ್ಸ್ ಬರ್ದಿದ್ದೀರಾ. ಎರಡೂ ಸಾಂಗ್ಸ್ ತುಂಬಾನೇ ಅದ್ಭುತವಾಗಿತ್ತು. ಇಡೀ ಟೀಮ್ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ. ಇವಾಗೆಲ್ಲ ನಿಮ್ಮ ಜವಾಬ್ದಾರಿ. ನಿಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ತಟ್ಟಿ ಬೆಂತಟ್ಟಿದ್ದೀರಾ. ಅದೇ ತರ ನಮ್ಮ ಇಡೀ ತ್ರಿಕಾರಂ ತಂಡಕ್ಕೂ ಬೆಂತಟ್ಟಬೇಕು ಅಂತ ಕೇಳ್ಕೊತೀನಿ. ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ, ದಿಲೀಪ್ ಸರ್ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ನಲ್ಮೆ ಗೆಳೆಯ ಹರ್ಷ ಅವ್ರಿಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಕ್ಚುಲಿ ಇಬ್ರು ಸಾಂಗ್ ಬರೆದಿರೋದು ಇದನ್ನ. ಆಕ್ಚುಲಿ ಫ್ಯೂಚರ್ ಅಲ್ಲಿ ಇಬ್ರು ಡೈರೆಕ್ಟರ್ಸ್ ಇಬ್ರು ಅಂದ್ರೆ ಜೋಡಿ ನಿರ್ದೇಶಕರು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದೀವಿ. ಸಿನಿಮಾ ನೋಡಿಲ್ಲ, ಬಟ್ ಸಾಂಗ್ ಆಕ್ಚುಲ್ ಆಗಿ ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು. ಸೊ ಥ್ಯಾಂಕ್ ಯು ಹರ್ಷ. ಟ್ರೈ ಮಾಡಿದೀವಿ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಿರ್ವಹಿಸಿರುವಂತಹ ನಮ್ಮ ನಾಗೇಂದ್ರ ಅರಸ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ತ್ರಿಕಾರಂ ಟೈಟಲ್ ಅಲ್ಲೇ ಒಂದು ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು,
ಅವ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ಮೇಯ್ನ್ ಆಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ನಿರ್ಮಾಪಕರು, ಅವ್ರು ಚೆನ್ನಾಗಾಗಬೇಕು. ಯಾಕಂದ್ರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದ್ರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂಥದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನಲ್ಲಿ ಹೀರೋ ಆಗಿ ಕಾಣ್ತಾ ಇರೋದು. ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ರು ಯೂತ್ಸ್ ಬರ್ದಿರೋದು ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬೋದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕ್ಕೆ ಕಷ್ಟ ನಂದು. ಯಾಕಂದ್ರೆ ಆ ರೀತಿ ಗೆಟಪ್ ಇದೆ. ಯಾಕಂದ್ರೆ ಡೈರೆಕ್ಟರ್ನು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದಾನೆ ಕೈ ಹಿಂಗ್ ಅಂತ ಇದ್ದಾರೆ, ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್. ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ, ಒಳ್ಳೆ ಪೇಮೆಂಟ್ ಕೊಟ್ರಿ, ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇನೆ ನೀಟಾಗೆ ಈ ಸಾಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ, ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗ್ ಅಲ್ಲಿ ಆ ಬ್ಯೂಟಿ, ಲೆನ್ಸ್ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕದ್ದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನನ್ನ ಪಾತ್ರ ಕಂಡಿಡಿ ನೋಡೋಣ. ಗ್ಯಾಪಲ್ಲಿ ಇನ್ನೊಂದು ಪ್ರಮೋಷನ್ ಮಾಡಿಬಿಟ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಈ ಚಿತ್ರದಲ್ಲಿ ಒಂದು ನೃತ್ಯ ಸಂಯೋಜನೆ ಮಾಡಿರುವಂತಹ ಕಂಬಿರಾಜ್ ಅವ್ರನ್ನ ವೇದಿಕೆ ಮೇಲೆ ಬರ್ಬೇಕು ಅಂತ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕಂಬಿರಾಜು ಅಂತ ಕೊರಿಯೋಗ್ರಾಫರ್. ಈ ಚಿತ್ರದಲ್ಲಿ ಟೈಟ್ಲ್ ಸಾಂಗ್ ನಾನು ಮಾಡಿರೋದು. ಒಂದು ಸಾಂಗ್ ಇಂಟ್ರಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್. ಸಾಂಗ್ ಚೆನ್ನಾಗಿರೋದ್ರಿಂದ ನಮಗೆ ಏನು ಅಂತ ಕಷ್ಟ ಅಂತ ಅನಿಸಿಲ್ಲ. ಇನ್ನು ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಲ್ಯಾಂಡ್ ಲಾರ್ಡ್ ಮಾಡಿದ್ದೀನಿ, ಕೃಷ್ಣ ಪ್ರಣಯಸಕ್ಕಿ, ಅರ್ಜುನ್ ಗೌಡ, ಜೆಂಟ್ಲ್ಮ್ಯಾನ್, ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನೇ ಮಾಡಿದ್ದೀನಿ ಸರ್. ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಸರ್, 3 ಸಿನಿಮಾ ಮಾಡಿದ್ದೀನಿ ಅವ್ರದ್ದು ಕಂಟಿನ್ಯೂ. ಈ ಅವಕಾಶ ಕೊಟ್ಟಂತ ನನಗೆ ಯಾಸಿನ್ ಸಾರು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸರ್. ನಿಮಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಈ ಚಿತ್ರದ ಅನ್ನದಾತರು ಗಣೇಶ್ ಮೂರ್ತಿ ಸರ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಚಿತ್ರದ ನಿರ್ಮಾಣ ಹಂತದಲ್ಲಿ ಏನೇನು ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸು, ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡಿ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವೀಗ 2 ಸಾಂಗ್ ಅನ್ನ ನೋಡಿದ್ರಿ, ಏನ್ ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸ್ರಿ. ಏನ್ ಅನ್ನಿಸ್ತು ಸಾಂಗ್ ನೋಡಿ ನಿಮಗೆ? ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದಾವೆ. ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲಾ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲಾ ಇಲ್ಲೇನ್ ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂತ ನಮ್ಮ ನೆಚ್ಚಿನ ಎಲ್ಲಾ ತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರತಕ್ಕಂತ ಅವ್ರ ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನ ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಸಾಂಗ್ ಅನ್ನ ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭ ಕೋರಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ನಾನು 2 ಮಾತು. ಚಿತ್ರದ ನಿರ್ದೇಶಕರಾದ ದಿಲೀಪ್ ಕುಮಾರ್ ಜಯಾರ್ ಅವ್ರನ್ನ ಕೇಳ್ಕೊಳ್ತೀನಿ, ವೇದಿಕೆ ಮೇಲೆ ಬರಬೇಕು, ಬೇಗ ಬರಬೇಕು, ಫುಲ್ ಜೋಶಲ್ಲಿ. ಇವಾಗ ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು, ಮಾತಾಡ್ತಾ ಇರೋದು. ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ. ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ, ತುಂಬಾನೇ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೆನೆ ತಲೆ ಕೆಡ್ಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ದಿನ ಹೇಳೋರು ಈ ತರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದ್ ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗ್ಬೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಡ್ಬಂದಿದ್ದೀನಿ. ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದೀನಿ. ಖಂಡಿತ ಮಾಡಿಲ್ಲ. ಒಂದು ಡಿಫ್ರೆಂಟ್ ಸ್ಟೋರಿ ಸರ್, ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಡೆವಿಲ್ ಅದ್ರ ನಡುವೆ ನಡೆಯೋ ಅಂತ ಒಂದು ಹೋರಾಟ ಸರ್. ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ 100 ಬಿಟ್ಟು ಬರಕ್ ಅಷ್ಟು ಮನ್ಸಾಗಿಲ್ಲ ಫಸ್ಟ್ ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ವಿ. ಫುಲ್ ಸೆಟ್ ಆಗ್ಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಪೂರ್ತಿ ನಮ್ಮೂರೇ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಆರರ್ ಇಲ್ಲ ಸರ್, ರೀಸನ್ ಇಲ್ಲ ಸರ್. ಅವ್ರು ಆರ್ತಿರಿ ನಡ್ಕೋತಾ ಇರ್ತಾರೆ ಯಾವಾಗ್ಲೂ ರಾಕ್ಷಸಿ ತರ. ಸಿನಿಮಾದಲ್ಲೇ ಅಲ್ಲ, ಎದುರುಗಡೆನೂ ಅದೇ ತರ ನಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ ನಮ್ ಗೆಳೆಯಂದ್ರು ಬರ್ದಿದ್ದಾರೆ. ಬಟ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇಲ್ಲ ಸುಮ್ನೆ ಹೇಳ್ದೆ ತಮಾಷೆಗೆ. ಅಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಬಂದೆ
ಹಂಗೆ ಬನ್ನಿ. ಆ ಊರಿಗೆ ಕಾಪಾಡ್ಕೊಳ್ಳೋಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡೋ ಅಂತ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೂ. ಹಾಗೆ ಇವಾಗ ನಿಶ್ಚಿತಾ ಶೆಟ್ಟಿ ಈ ಚಿತ್ರದ ನಾಯಕಿ ಲೇಟ್ ಆಗಿ ಬಂದಿರೋದಕ್ಕೆ ಪನಿಷ್ಮೆಂಟ್, ಇವಾಗ ಅವ್ರನ್ನೇ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ನನ್ನ ಆರ್ಟಿಸ್ಟ್. ಮೊದಲನೇದಾಗಿ ನನಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ DOP ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ಇಲ್ಲ ಅಂತಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರಲಿಲ್ಲ. ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟರ್ ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟ್ಗೆ ಹಾಕ್ಕೊಂಡು ನಿಮ್ಮ ಮನೆ ಮಗಳು ಥರ, ನಿಮ್ಮ ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತಿದ್ದು ಎಲ್ಲಾನು ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ. ಇನ್ನೂ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಪೇರ್ ಆಗಿನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇದ್ರ ಜೊತೆಗೇನೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲ ಫೋಕಸ್ ಫುಲ್ಲರ್ ಇಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟ್ ಇಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದಂತ ಪ್ರೀತಿ ಮ್ಯಾಮ್, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ರೂಔಟ್ ಮೂವಿ ನನಗೆ ಓಕೆ. ಎಲ್ಲ ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಎಡಿಟರ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಓಕೆ, ಎಲ್ಲರೂ ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಈ ಮೂವಿಲಿ ನಾನು ಡುವೆಲ್ ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿಕಾರಂ ಅಲ್ಲಿ. ಒಂದು ಪೌರ್ಣಮಿ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ನೇಮು ಇನ್ನೂ ನನ್ಗೆ ಗೊತ್ತಿಲ್ಲ ಸರ್. ಅಂಜಲಿ ಅಂತ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ. ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕು. ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತೆನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ. ಆತರ ಒಂಥರ ಜಂಬದ್ ಕ್ಯಾರೆಕ್ಟರ್, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂಥರ ಜಂಬದ್ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮುಗ್ಧ ಕ್ಯಾರೆಕ್ಟರ್ ತರ ಬರುತ್ತೆ. ಎರಡ್ ಹಾಫ್ ಅಲ್ಲೂ ಟ್ರಾವೆಲ್ ಆಗ್ತೀನಿ. ನಂಗೆ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತು ಸರ್. ಯಾವಾಗ್ಲೂ ಸ್ವಲ್ಪ ಅಂದ್ರೆ ನಾನು ಎಲ್ಲಾ ಕ್ಯಾರೆಕ್ಟರ್ ಡಿವೋಷನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು. ಅಂಡ್ ಕ್ಯಾಸ್ಟಿಂಗ್ ಕ್ರೂ ಎಲ್ಲಾನು ಅಷ್ಟೇ ಹೊಸದು ಅಂತ ಅನಿಸ್ತು. ಶೂಟಿಂಗ್ ಸೆಟ್ ಅಲ್ಲಂತೂ ತುಂಬಾ ಫನ್ ಮಾಡಿದೀವಿ, ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ. ಸೊ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಬಟ್ ಏನು ಓವರ್ ಆಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು, ಆಡಿಯನ್ಸ್ ಇಷ್ಟ ಆಗ್ಬೇಕು. ಟ್ರೈಲರ್ ಎಲ್ಲಾನು ನಮ್ಮ 100% ಎಫರ್ಟ್ ನಾವು ಹಾಕಿದೀವಿ. ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ನಮ್ಮದೇನೇ ಮಿಸ್ಟೇಕ್ಸ್ ಇದ್ರು ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಆಗಿರ್ಬೋದು, ಆಕ್ಟಿಂಗ್ ವೈಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಇದ್ರಲ್ಲಾದ್ರೂ ತಪ್ಪಾಗಿದ್ರೆ ಇದ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ತರ ಸಪೋರ್ಟ್ ಮಾಡೋದ್ರಿಂದ ಹೊಸ ಪ್ರೊಡಕ್ಷನ್ ಗಳು ಬರ್ತಾರೆ, ಈ ತರ ಪ್ರೊಡ್ಯೂಸರ್ಸ್ ಗಳು ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ ಗಳು ಬರ್ತಾ ಇರುತ್ತೆ. ಮೇನ್ ಆಗಿ ನಮ್ಮ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳು ಬರಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ, ನಾನು ಹೀರೋ ಸರ್ ಶೂಟ್ ಮಾಡ್ಬೇಕಾದ್ರೆ, ಅಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ಸ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರ್ಬೇಕಾದ್ರೆ, ಫೈಟ್ ಸ್ಟಂಟ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ರಿಯಲ್ ಫೈರ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು. ಅಂಡ್ ಮೋರ್ ಓವರ್ ಅಲ್ಲೆಲ್ಲ ಏನೋ ಹೊಸದುರ್ಗ ಅಂದ್ರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇದ್ದಿದ್ರಿಂದ ತಂಗಿನಗೆರೆ ಎಲ್ಲ ಹಾಕಿದ್ರು. ಸೊ ಅದು ಮೈ ಮೇಲೆ ಬಿದ್ದು ಸುಟ್ಟು ಹೋಗ್ಬಿಡ್ತು ನಮ್ಗೆಲ್ಲರಿಗೂ. ಪ್ರಿಕಾಷನ್ ಇತ್ತು ಸರ್, ಆದ್ರೂ ನಾವೇನ್ ಮಾಡಿದ್ವಿ, ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ. ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನಗರಿದು ಕಿಡಿಗಳೆಲ್ಲ ಹತ್ಕೊಂಡು. ಅಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಅಂಡ್ ಸ್ವಲ್ಪ ಪಾಲಿ ಕಾಟನ್ಸ್ ಇತ್ತು, ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯ್ತು. ಅಂಡ್ ನನ್ಗಿಂತನೂ ಜಾಸ್ತಿ ಆಕ್ಚುಲಿ ಹೀರೋ ಸರ್ಗಾಯ್ತು, ಬೆನ್ನು ಇದು ಎಲ್ಲಾನು ಹೀರೋ ಸರ್ಗಾಯ್ತು. ಪ್ರಿಕಾಷನ್ ಇತ್ತು ಪಾಪ. ಎಲ್ಲರೂ ಸೆಟ್ಟವ್ರಲ್ಲ, ಎಲ್ಲರೂ ಅಲ್ಲೇ ಇದ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅಲ್ಲೇ ಇದ್ರು. ಆದ್ರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯ್ತು. ಇದು ಡಿವೋಷನಲ್ ಸರ್, ಡೆವಿಲ್ ಅಲ್ಲ. ಈಗ ಬಂದಿದ್ದೀನಲ್ಲ ಸರ್ ಕೇಳಿ. ಥ್ಯಾಂಕ್ ಯು. ನನ್ನ ಕರ್ತವ್ಯ ಸರ್, ಯಾಕಂದ್ರೆ ನೀವೆಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರ್ತಾರೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನೀಸಮ್ ಅವ್ರನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಶ್ಚಿತ ಅವರೇ, ಎಲ್ರಿಗೂ ಥ್ಯಾಂಕ್ ಯು ಹೇಳಿ ಹೊಟ್ಟೆ ತುಂಬಿಸ್ಬಿಟ್ರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೆ ಚಿತ್ರದ ನಾಯಕ ನಟ ಹರ್ಷವರ್ಧನ್ ಅವರ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ನನಗೂ ಮೊದಲನೇ ಬಾರಿ ಸ್ಟೇಜ್ ಇದು. ಬ್ಯಾಕ್ ಎಂಡ್ ಕೆಲಸ ಮಾಡ್ತಾ ಇದ್ದೆ. ಕೋ ಡೈರೆಕ್ಟರ್ ಆಗಿ ನಮ್ಮ ವೀರಂ ಸಿನಿಮಾ, ಶುಗರ್ಲೆಸ್ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನ್ ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ, ಸಾರಿ. ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಇದೇ ಫಸ್ಟ್ ಸಿನಿಮಾ. ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಹೋಗಿದ್ದು. ಡೈರೆಕ್ಟರ್ಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು. ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು, ಆಮೇಲೆ ಡ್ಯಾನ್ಸ್ ಎಲ್ಲ ಏನ್ ಪ್ರಾಕ್ಟೀಸ್ ಇರ್ಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು. ಎಲ್ಲ ಸೀಕ್ವೆನ್ಸ್ ಭಯ ಆಗೋ ತರನೇ ಇತ್ತು ಸರ್ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಜನ, ಕ್ಯಾಮ್ರಾ, ಅಂದ್ರೆ ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಅದೇನ್ ಗೊತ್ತಾಯ್ತಾ ಇರ್ಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೈನ್ ಮಾಡ್ಬೇಕು ಅಂತಂದಾಗೆಲ್ಲ ಕಷ್ಟ. ಫಸ್ಟ್ ಹಾಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ, ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ತರ ಒಂದು ಊರ್ನ ಕಾಯೋ ಕ್ಯಾರೆಕ್ಟರ್ ಇರುತ್ತೆ. ಅಂದ್ರೆ ಕಥೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕಥೆನೇ ಗೊತ್ತಾಗೋಗ್ಬಿಡುತ್ತೆ ಸಿನಿಮಾದ. ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಸಿನಿಮಾಗೆ. ಆಕ್ಚುಲಿ ನಾನು ಹೀರೋ ಬಗ್ಗೆ ತುಂಬಾ ಹೇಳಬೇಕು. ಇದು ಹೇಳಿದ್ರೆ ತಪ್ಪಾಗತ್ತೆ, ಆದ್ರೂ ಹೇಳ್ತಿದ್ದೀನಿ. ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿ, ನಾನು ಆಕ್ಚುಲಿ ಇವ್ರು ಹೀರೋ ಆಗಿ ಬರ್ಬೇಕು ಅಂತ ಇವ್ರು ಬಂದಿದ್ದಲ್ಲ, ಆದ್ರೂ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ನಾನು ಪ್ರೌಡ್ ಆಗಿ ಹೇಳ್ತೀನಿ. ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲಾ ಕೋ ಆರ್ಟಿಸ್ಟ್ ಗಿಂತನೂ ನಾನು ಇವ್ರನ್ನೇ ನೋಡಿದ್ದು. ಸೆಟ್ ಆದ್ರೆ ಅವ್ರ ವರ್ಕ್ ಆದ್ರೆ ಸೆಟ್ಟು, ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕೆಲವೊಂದು ಕಡೆ ಪಾಪ ಅವ್ರ ಡಲ್ನೆಸ್ ಎಲ್ಲ ಕಾಣಿಸುತ್ತೆ. ಅದು ಯಾಕೆ ನಾನು ಆಡಿಯನ್ಸ್ಗೆ ಹೇಳಬೇಕು ಅಂತ ಈ ಮಾತನ್ನ ಹೇಳ್ತಿದ್ದೀನಿ. ಯಾಕಂತಂದ್ರೆ ಅವ್ರು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ರು. ನೈಟ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು, ಕಾಸ್ಟ್ಯೂಮ್ಸ್ ಬಗ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಅವ್ರ ಸ್ಕ್ರೀನ್ ಮೇಲೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ರು. ಸ್ವಲ್ಪ ಜನ ಕೇಳಿದಕ್ಕೆ ಇದನ್ನ ಆನ್ಸರ್ ಮಾಡ್ತಾ ಇದ್ದೀನಿ. ಅವ್ರು ಡಲ್ ಆಗಿ ಕಾರಣನೇ ಈ ರೀಸನ್. ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಹೋಗುತ್ತೆ ಹೇಗ್ ಮಾಡ್ಬೇಕು ಅಂತ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹೀರೋ ಸರ್ಗಾಗ್ಲಿ ನನ್ಗಾಗ್ಲಿ. ಮೇನ್ ಆಗಿ ಹೀರೋ ಸರ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲ ಲಾಂಗ್ ಟರ್ಮ್ ಇರಲ್ಲ, ಹೀರೋ ಇರ್ತಾರೆ, ಬಟ್ ತುಂಬಾ ಒಳ್ಳೆ ಹೀರೋ. ಅಂದ್ರೆ ಇನ್ನು ಮುಂದೆ ಇಂಪ್ರೂವೈಸೇಷನ್ ಮಾಡ್ಕೊಂಡು ತುಂಬಾ ಇದ್ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಅಂತ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರವೀಂದ್ರ ಸರ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಅಣಜಿ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಶಿವರಾಜ್ KR ಸರ್ ವೇದಿಕೆ ಮೇಲೆ ಬನ್ನಿ. ಹಾಗೆ ಖದರ್ ಕುಮಾರ್ ಸರ್ ನೀವು ಕೂಡ ವೇದಿಕೆ ಮೇಲೆ ಬನ್ನಿ. ಹಾಡುಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಲಿ, ಹೊಸ ಒಂದು ಪ್ರಯೋಗಗಳನ್ನು ಮಾಡಿ, ಹೊಸ ಕಲಾವಿದರು, ಹೊಸ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ಶ್ರಮಕ್ಕೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ. ಖಂಡಿತ ನಿಮಗೆಲ್ಲ ಒಳ್ಳೇದಾಗುತ್ತೆ. ಈ ಚಿತ್ರತಂಡ, ಈ ಚಿತ್ರ ಖಂಡಿತ ಗೆಲ್ಲುತ್ತೆ ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಖದರ್ ಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತ ಎಲ್ಲರೂ ನನ್ನ ಈ ಸಿನಿಮಾದಲ್ಲಿ ಇದ್ದಾರೆ. ಲಿರಿಕ್ರಿಸ್ಟ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲದಕ್ಕೂ ಮೇನ್ ಹರ್ಷ ನನ್ನ ಜೊತೆ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವನು ಯಾವ್ದೇ ಒಂದು ಸೀನ್ ಅನ್ನ ಹೇಳ್ಬೇಕಾದ್ರೆ ಅವ್ನು ಆಕ್ಟ್ ಮಾಡಿ ತೋರ್ಸೋನು ನನಗೆ. ಅಣ್ಣ ಹಿಂಗ್ ಮಾಡ್ತೀನಿ, ಹಿಂಗ್ ನಾನೇನಾರ ಹೇಳಿದ್ರೆ ಹರ್ಷ ಇದನ್ನ ಮಾಡೋ ಅಂದ್ರೆ ಅವ್ನು ಮಾಡೋನು, ನಾನು ಆಕ್ಟ್ ಮಾಡೋನು. ನಾನು ತುಂಬಾ ಸಲ ಹೇಳಿದೆ, ಹರ್ಷ ನೀನು ಆಕ್ಟರ್ ಆಗ್ಬಿಡೋ, ಸುಮ್ಮನೆ ನೀನು ಹೀರೋ ಡೈರೆಕ್ಷನ್ ಬೇಡ, ನೀನು ಆಕ್ಟರ್ ಆಗ್ಬಿಡೋ, ಚೆನ್ನಾಗಿ ಕಾಣಿಸ್ತೀಯ, ಆಮೇಲೆ ಒಳ್ಳೆ ಆಕ್ಟ್ ಇದೆ, ನಿನ್ನ ಒಳಗಡೆ ಕಲೆ ಇದೆ, ಮಾಡು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ನಿಜ ಆಗಿದೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅವನಲ್ಲಿ ಒಳ್ಳೆ ಕಲೆ ಇದೆ. ಅವ್ನು ಯಾವುದೇ ಒಂದು ಹುಡುಗಿ ಪಾತ್ರನೂ ಸಹ ಅವ್ನು ಮಾಡಿ ತೋರ್ಸೋನು ನನಗೆ. ಅಣ್ಣ ಹುಡುಗಿ ಹಿಂಗ್ ಮಾಡೋಣ ಅಂತ, ಅದು ಅವನಲ್ಲಿ ಇದೆ. ಅವನ ಪ್ರತಿಭೆ ಅವನಲ್ಲಿ ಇರೋದ್ರಿಂದ ಇವತ್ತು ಆ ಜಾಗ ಅವನಿಗೆ ಸಿಕ್ಕಿದೆ. ಅದು ನನಗೆ ತುಂಬಾ ಒಳ್ಳೇದಾಗ್ಲಿ ಹರ್ಷ, ನಿಂಗೆ ಒಳ್ಳೇದಾಗುತ್ತೆ. ನಿನ್ನಲ್ಲಿ ಹಾರ್ಡ್ ವರ್ಕ್ ಇದೆ. ನಿರ್ದೇಶಕರು ಅಷ್ಟೇ ತುಂಬಾ ಓದ್ಕೊಂಡಿದ್ದಾರೆ, ತುಂಬಾ ತಿಳ್ಕೊಂಡಿದ್ದಾರೆ. ಅವರು ಇತಿಹಾಸದ ಬಗ್ಗೆ, ನಮ್ಮ ಮಣ್ಣಿನ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತ ಒಬ್ಬ ನಿರ್ದೇಶಕರು ಇವರು. ವಿಷಯಗಳು ಜಾಸ್ತಿ ಇದೆ, ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ. ನಿಮ್ಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನು ಚೇತನ್ ಕೇಶವ ಅವರು ಯಾವಾಗ್ಲೂ ಹೊಟ್ಟೆ ಹಸ್ಕೊಂಡಿರುವಂತ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ. ಏನಾನ ಬರೀ ಓದು ಅದು ಮಾಡು, ತಿಳ್ಕೊ ಬರೀ ವಿಷಯಗಳು ತಿಳ್ಕೊಳ್ಳೋದಲ್ಲ ಅಂತ ಇರೋರು. ಅವರು ಫಸ್ಟ್ ಟೈಮ್ ಲಿರಿಕ್ಸ್ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನ ನನ್ನ ಡಾರ್ಲಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಏನ್ ಹೇಳಿ, ಅಣ್ಣ ಇದು ಹಿಂಗ್ ಮಾಡ್ಬಿಡ್ತೀನಿ ಅಣ್ಣ ಹಂಗ್ ಮಾಡ್ಬಿಡ್ತೀನಿ ಅಣ್ಣ ಅಂತ ಹೇಳೋರು. ಅವರು ನಾವು ಇನ್ನೂ ಒಟ್ಟಿಗೆ ಕೆಲಸ ಮಾಡಿದ್ರು. ನನಗೂ ಅವ್ರಿಗೂ ತುಂಬಾ ಬಾಂಡಿಂಗ್ ಇದೆ. ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಕನ್ನಡದಲ್ಲಿ ಒಂದಿನ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಆಗ್ಲಿ, ಒಳ್ಳೇದಾಗ್ಲಿ. ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಗಣೇಶ್ ಸರ್ ನಿಮ್ಗೆ ಒಳ್ಳೇದಾಗುತ್ತೆ, ಯಾಕಂದ್ರೆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿದೆ. ಒಳ್ಳೇದಾಗುತ್ತೆ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಸಿನ್ ಭಾಯ್ ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಕೂಡ ತಂಡದ ಮೇಲೆ ಯಾವಾಗ್ಲೂ ಹೀಗೆ ಇರಲಿ. ಶಿವರಾಜ್ KR ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಗಣ್ಯರಿಗೂ ಕೂಡ ನನ್ನ ನಮಸ್ಕಾರ. ತ್ರಿಕಾರಂ ಅಂದ್ರೆ ಇತ್ತೀಚೆಗೆ ಬರ್ತಿರುವಂತಹ ಸಿನಿಮಾಗಳು ಟೈಟ್ಲ್ ಇಂದಾನೇ ಹೆಸರು ಮಾಡ್ತಿದ್ದಾವೆ. ಅಂದ್ರೆ ವಿಶೇಷವಾದಂತಹ ಒಂದು ಟೈಟ್ಲ್ಗಳು. ಸೊ ತ್ರಿಕಾರಂ ಕೂಡ ನನಗೆ ಹಾಗೆ ಅನಿಸ್ತಾ ಇದೆ. ಹೊಸಬರು ತಂಡ ಸೇರ್ಕೊಂಡು ಮಾಡಿರೋದು, ಆದ್ರೆ ಇಂಡಸ್ಟ್ರಿಗೆ ಇವರು ಹೊಸಬರಲ್ಲ. ಇಂಡಸ್ಟ್ರಿಗೆಲ್ಲ ಅಳುಬ್ರೆ ಇವರು, ತುಂಬಾ ಕೆಲಸ ಮಾಡಿರುವಂತವ್ರು. ಮತ್ತೆ
ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು, ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು. ಯಾಕಂದ್ರೆ ಹಾಡೇ ನಮ್ಮ ವೆಂಕಟ್ ಸರ್ ಹೇಳೋದೈತಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ. ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡ್ ಬಂದಿದ್ದೀರಾ. ಒಳ್ಳೇದಾಗ್ಲಿ ಸರ್ ನಿಮ್ಗೆ, ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ನಿರ್ದೇಶಕರಿಗೆ ಒಳ್ಳೇದಾಗ್ಲಿ, ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಅನಜಿ ನಾಗರಾಜ್ ಸರ್, ದಯವಿಟ್ಟು ಒಂದೆರಡು ಮಾತು ಸರ್. ಎಲ್ರಿಗೂ ನಮಸ್ಕಾರ. ಪಿನ್ ಟು ಪಿನ್ ಒಂದು ಆಡಿಯೋ ಕಂಪ್ನಿ ಓಪನ್ ಆಗಿದೆ ಹೊಸದುರ್ಗದವರು, ನಮ್ಮೂರ ಹತ್ರ ಇರೋರು. ಒಳ್ಳೇದಾಗಲಿ ಅಂತ ಫಸ್ಟ್ ಕೇಳ್ತೀನಿ. ಇವತ್ತು ಸಿನಿಮಾ ತುಂಬಾ ಕಾಂಪಿಟೇಷನ್ ಇದೆ, ತುಂಬಾ ಒಳ್ಳೆ ಕಾಂಟೆಂಟ್ ಇದ್ರೆ ಮಾತ್ರ ಹೋಗೋದು. ಯಾಕಂದ್ರೆ ನಾವೇನೇ ಮಾಡ್ಬೋದು, ನಾವು ಚೆನ್ನಾಗಿ ಹೇಳ್ಕೋಬಹುದು, ಬಟ್ ಜನ ನಮ್ ತಗೊಂಡ್ರೆ ಮಾತ್ರ ನಾವ್ ಇರ್ತೀವಿ. ಇಲ್ಲ ತುಂಬಾ ಕಷ್ಟ ಇದೆ ಇವತ್ತು ಸಿನಿಮಾ. ಒಳ್ಳೇದಾಗ್ಲಿ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಯಾಸಿನ್ ನಮ್ಮ ಹುಡುಗ ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದಾನೆ ಅಂತ ವರ್ಕ್ ಮಾಡಿದ್ದಾನೆ, ನಾನು ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದಾನೆ. ಒಳ್ಳೇದಾಗ್ಲಿ ಅಂತ ಹೇಳಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಫಸ್ಟ್ ನಿರ್ಮಾಪಕ ಉಳಿದ್ರೆ ಎಲ್ಲರೂ ಉಳಿತಾರೆ. ಇದು ನಮ್ಮ ನಿರ್ಮಾಪಕ ಒಳ್ಳೇದಾಗಬೇಕಂತ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರತಂಡದಿಂದ ನಮ್ಮ ಅತಿಥಿಗಳಿಗೆ ಒಂದು ಪುಟ್ಟ ಕಾಣಿಕೆ ಇದೆ. ಹರ್ಷವರ್ಧನ್ ಅವರೇ, ದಯವಿಟ್ಟು ನೀವು ವೇದಿಕೆ ಬನ್ನಿ. ಥ್ಯಾಂಕ್ ಯು ಎಲ್ರಿಗೂ. ಬಂದು ಇವತ್ತು ಪವನ್ ಅವರು ಡಿಜಿಟಲ್ ಮಾರ್ಕೆಟಿಂಗ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಬನ್ನಿ. ನಮ್ಮ ಎಲ್ಲ ಅತಿಥಿಗಳಿಗೂ ಇನ್ನೊಮ್ಮೆ ಧನ್ಯವಾದಗಳು. ಬಂದು ಚಿತ್ರತಂಡಕ್ಕೆ ತುಂಬಾನೇ ಬೆಂಬಲವಾಗಿ ನಿಂತಿದ್ದೀರಾ. ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಎಲ್ಲರ ಮೇಲೆ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಕರೆದೆ ಸರ್, ಪ್ಲೀಸ್ ಜಾಯಿನ್ ಆಗಿ. ನಮ್ಮ ಮುಖ್ಯ ಪಾತ್ರಧಾರಿಗಳಾಗಿರುವಂತಹ ನಾಗೇಂದ್ರ ಅರಸ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಕಂಬಿರಾಜ್ ಸರ್, ಚಿತ್ರತಂಡದವರು ಅಂತ ಅಂದ ತಕ್ಷಣ ಬರ್ತೀರಾ ಅಂತ ಹೋಪ್ ಇತ್ತು, ಬಟ್ ಡಿಸಪಾಯಿಂಟ್ ಮಾಡ್ಬಿಟ್ರಿ. ಹಾಗೆ ಇವತ್ತು ಚಿತ್ರತಂಡಕ್ಕೆ ಬೆಂಬಲ ನೀಡೋಕೆ ಅಂತ ಬಂದಿದ್ದಂಥ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ತಂಡದವ್ರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.